ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಗೋಚಾರ ಫಲಾಫಲಗಳ ಬಗ್ಗೆ ಹಾಗೂ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ವೀಕ್ಷಕರೇ, ಮೇಷರಾಶಿಯವರಿಗೆ ಈಗ ಗುರುಬಲ ಇರೋದರಿಂದ ಈ ರಾಶಿಯವರು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕಾಗಲಿ, ಮನೆ ಕಟ್ಟೋದಕ್ಕಾಗಲಿ, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕಾಗಲಿ ತುಂಬ ಉತ್ತಮವಾದಂಥ ಸಮಯ ಆಗಿರ್ತದೆ. ವಿದ್ಯಾರ್ಥಿಗಳಿಗೂ ಸಹ ಈ ಸಮಯ ತುಂಬ ಉತ್ತಮವಾಗಿ ಇರ್ತದೆ. ವಿಶೇಷವಾಗಿ ಮೊದಲನೇ ವಾರದಲ್ಲಿ ಕೆಲವೊಂದು ನಿಮಗೆ ಅದೃಷ್ಟಗಳು ಒಲಿದು ಬರುವ ಸಾಧ್ಯತೆ ಇದೆ. ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಏನಾದರೂ ಕಾರ್ಯಗಳಿದ್ದರೆ ಆ ಕಾರ್ಯಗಳನ್ನು ಪೂರ್ಣಗೊಳಿಸ್ಕೊಂಬತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಆರೋಗ್ಯದ ಕಡೆ ವಿಶೇಷವಾಗಿ ಸ್ವಲ್ಪ ಮಟ್ಟಿನ ಗಮನ ಹರಿಸ್ತಕ್ಕಂಥದ್ದು ಅಥವಾ ಗಣಪತಿ ದೇವರಿಗೆ ಪೂಜೆ ಕೊಡೋದ್ರಿಂದ ಇನ್ನಷ್ಟು ಶುಭ ಫಲಗಳು ನಿಮಗೆ ಸಿಗ್ತವೆ. ವಿಶೇಷವಾಗಿ ಈ ರಾಶಿಯವರಿಗೆ ಮಂಗಳವಾರ, ಶುಕ್ರವಾರ, ಗುರುವಾರಗಳು ತುಂಬ ಶುಭ ದಿನಗಳಾಗಿರ್ತವೆ. ಈ ದಿನಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ನಿಮಗೆ ಮಾಡಲಿಕ್ಕೆ ಶುಭಪ್ರದವಾಗಿ ಇರ್ತದೆ. ವೀಕ್ಷಕರೇ, ಈ ರಾಶಿಯವರು ಏನು ಎಚ್ಚರಿಕೆ ತೆಗೆದುಕೋಬೇಕು ಅಂತಂದರೆ, ನೀವೇನಾದರೂ ಯಾರ್ದಾದ್ರೂ ಸ್ನೇಹಿತರ ಸಜೆಷನ್ ತೆಗೆದುಕೊಂಡಾಗ ಅಥವಾ ದೊಡ್ಡ ಮಟ್ಟದ ಫೈನಾನ್ಸನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾರ್ದಾದ್ರೂ ಹಣ ಬರುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ವ್ಯವಹಾರಗಳನ್ನು ಮಾಡೋದು ಅಷ್ಟೊಂದು ಉತ್ತಮ ಅಲ್ಲ. ಒಂದು ವೇಳೆ ನೀವು ಅಂದುಕೊಂಡಂಥ ವ್ಯವಹಾರವನ್ನು ಮಾತಾಡಿ ಆಮೇಲೆ ತೊಂದರೆಗೆ ಸಿಲುಕ್ತಕ್ಕಂಥ ಸಮಸ್ಯೆಗೆ ಒಳಗಾಗಬೇಡಿ. ಆದ್ದರಿಂದ ತುಂಬ ಎಚ್ಚರಿಕೆಯಲ್ಲಿ ನೋಡಿಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ವಿಶೇಷವಾಗಿ ದೊಡ್ಡ ಮಟ್ಟದ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆ ವಹಿಸಬೇಕಾದಂಥದ್ದು ಬಹಳ ಉತ್ತಮ. ಹಾಗೆ ಈ ವ್ಯವಹಾರದಲ್ಲಿ ತೊಂದರೆಗೆ ಸಿಲುಕಿ ಸ್ವಲ್ಪ ಮಟ್ಟಿನ ಕಿರಿಕಿರಿ, ಮಾನಸಿಕ ಹಿಂಸೆ ಉಂಟಾಗುವ ಸಾಧ್ಯತೆ ಇರೋದರಿಂದ ಹೆಚ್ಚಿನ ಎಚ್ಚರಿಕೆ ವಹಿಸಿ. ಕುಟುಂಬದ ವಿಚಾರದಲ್ಲಿ ಮನಸ್ತಾಪ ಮಾಡ್ಕೊತಕ್ಕಂಥದ್ದು ಒಳ್ಳೆಯದಲ್ಲ. ಹಿರಿಯರೊಂದಿಗೆ ಸ್ವಲ್ಪ ಪ್ರೀತಿ, ವಿಶ್ವಾಸ, ವಾತ್ಸಲ್ಯದಿಂದ ವರ್ತನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ರಾಶಿಗೆ ವಿಶೇಷವಾಗಿ ಹೇಳಬೇಕಂತಂದರೆ ಶನಿ ದೋಷ ಇಲ್ಲ. ಆದರೆ ಶನಿದೇವರಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮ್ಮ ವ್ಯವಹಾರಗಳಲ್ಲಿ ಇನ್ನಷ್ಟು ಪ್ರಗತಿ ಸಿಗುತ್ತೆ ಅಂತಕ್ಕಂಥದ್ದಾಗಿ ತಿಳಿಸಿರುತ್ತೇನೆ. ಹಾಗೆ ನಿಮ್ಮ ರಾಶಿಗೆ ಕೆಲವೊಂದು ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಆರೋಪ ಬರುವ ಸಾಧ್ಯತೆಗಳು ಇರ್ತದೆ. ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಜಾಗ್ರತೆ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಕೋರ್ಟ್ ಕೇಸು, ಪೊಲೀಸ್ ಕೇಸು ಅಥವಾ ಭೂಮಿ ಇನ್ನಿತರೆ ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಟ್ಟಿನ ಏರಿಳಿತಗಳು ಕಂಡುಬಂದರೂ ಸಹ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಇಲ್ಲಿ ವಿಶೇಷವಾಗಿ ನಿಮ್ಮ ಹಿರಿಯರೊಡನೆ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರಿಂದಲೂ ನಿಮಗೆ ಸ್ಫೂರ್ತಿದಾಯಕವಾದಂಥ ವಾತಾವರಣ ಸಿಗೋದಿಲ್ಲ. ನಿಮ್ಮ ಏನು ಪ್ಲ್ಯಾನ್ ಇದೆ ಅಥವಾ ಉದ್ದೇಶಗಳಿದೆ ಅದಕ್ಕೆ ಪ್ರತಿರೋಧ ಆಗುವ ಸಾಧ್ಯತೆಗಳಿರ್ತವೆ. ಅದರಿಂದ ನೋಡಿಕೊಂಡು ವ್ಯವಹಾರ ಮಾಡಿ. ಹಾಗೆ ನಿಮ್ಮ ವ್ಯವಹಾರದಲ್ಲಿ ಫ್ರಾಡ್ ಆಗೋ ಸಾಧ್ಯತೆಗಳು ಸಹ ಇದೆ. ಸರಿಯಾದ ಮಾಹಿತಿಗಳನ್ನು ತಿಳ್ಕೊಂಡು ವ್ಯವಹಾರ ಮಾಡೋದು ಬಹಳ ಉತ್ತಮ. ಆಮೇಲೆ ಯಾರಿಗೋ ಮಾತು ಕೊಟ್ಟು ಅಥವಾ ಏನೋ ವ್ಯವಹಾರಕ್ಕೆ ಒಪ್ಪಿಕೊಂಡು ತೊಂದರೆಗೆ ಸಿಲುಕಬೇಡಿ. ಹಾಗೆ ವಿಶೇಷವಾಗಿ ಸಾಧ್ಯ ಆದರೆ ನಾಗನ ಸಾನ್ನಿಧ್ಯದಲ್ಲಿ ಅಥವಾ ನಾಗನಿಗೆ ವಿಶೇಷವಾಗಿ ಪೂಜೆ ಕೊಡೋದ್ರಿಂದ ಇನ್ನಷ್ಟು ಅನುಕೂಲಗಳು ನಿಮ್ಮ ವ್ಯವಹಾರಗಳಲ್ಲಿ ಆಗ್ತದೆ. ಹಾಗೆ ವಿಶೇಷವಾಗಿ ನೀವು ವಿಷ್ಣುವಿನ ಆರಾಧನೆಯನ್ನು ನಾಡ್ದು ಶುಕ್ರವಾರ
ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ತುಂಬ ಶುಭ ಫಲ ಆಗ್ತದೆ. ಮಕರ ಸಂಕ್ರಮಣದಂದು ನಿಮಗಿಷ್ಟವಾದಂಥ ಒಂದು ದೇವಾಲಯಗಳಲ್ಲಿ ಹೋಗಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಭಾಗಿಯಾಗೋದ್ರಿಂದಲೂ ಸಹ ನಿಮಗೆ ಶುಭ ಫಲಗಳು ಸಿಗ್ತವೆ. ಇಲ್ಲಿ ದೇವಸ್ಥಾನಗಳಿಗೆ ಹೋಗುವಾಗ ಚಳಿ ಜಾಸ್ತಿ ಇದ್ದರೆ ನೋಡಿಕೊಂಡು ಹೋಗಿ ಅಲ್ಲಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿಸಿ ಆ ದೇವರ ಸಾನ್ನಿಧ್ಯದಲ್ಲಿ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ದೇವರಿಗೆ ಸಂಬಂಧಪಟ್ಟ ಮಂತ್ರವನ್ನು ಜಪ ಮಾಡೋದು ಬಹಳ ಉತ್ತಮ. ಹಾಗೆ ನಿಮ್ಮ ಮನೆ ದೇವರಿಗೂ ಸಹ ಪೂಜೆ ಮಾಡಿ ಹೋಗೋದು ಇನ್ನೂ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.